ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಕರಿಯರ್ಸ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಬ್ಯಾಂಕ್ ಜಾಬ್ ನೋಟಿಫಿಕೇಷನ್ನ ಬಿಟ್ಟಿದ್ದಾರೆ, ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಯಾವ ಬ್ಯಾಂಕು ಅಂತ ಹೇಳಿದ್ರೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ 606 ಸ್ಪೆಷಲಿಸ್ಟ್ ಆಫೀಸರ್ ಹುದ್ದೆಗಳ ನೇಮಕಾತಿಗೆ ಆಹ್ವಾನ ಮಾಡಲಾಗಿದೆ. ಈ ಅಪ್ಲಿಕೇಶನ್ ಹಾಕೋಕ್ಕೆ ಬೇಕಾಗೋ ಎಲ್ಲ ಇನ್ಫಾರ್ಮೇಷನ್ ಅಂದರೆ ಏಜ್, ಎಜುಕೇಷನ್, ಫೀಸ್, ಲಾಸ್ಟ್ ಡೇಟ್, ಅಪ್ಲೈ ಲಿಂಕ್ ಎಲ್ಲ ಇನ್ಫಾರ್ಮೇಷನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಬನ್ನಿ ಒಂದೊಂದಾಗಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ರಿಕ್ವೈರ್ಮೆಂಟ್ 2024. ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಖಾಲಿ ಇರುವ 606 ಸ್ಪೆಷಲಿಸ್ಟ್ ಆಫೀಸರ್ ಹುದ್ದೆಗಳ ನೇಮಕಾತಿಗೆ ಅರ್ಜಿನ ನೀಡಲಾಗಿದೆ. ಆನ್ಲೈನ್ ಮುಖಾಂತರ ನೀವು ಅರ್ಜಿನ ಸಲ್ಲಿಸ್ಕೋಬಹುದು. ಹುದ್ದೆಯ ಹೆಸರು ಸ್ಪೆಷಲಿಸ್ಟ್ ಆಫೀಸರ್. ಒಟ್ಟು ಖಾಲಿ ಇರುವ ಹುದ್ದೆಗಳ ಸಂಖ್ಯೆ 606 ಹುದ್ದೆಗಳು ಖಾಲಿ ಇದ್ದಾವೆ. ಅರ್ಜಿ ಶುಲ್ಕ ಬಂದ್ಬಿಟ್ಟು ಸಾಮಾನ್ಯ ವರ್ಗದ ವಿದ್ಯಾರ್ಥಿಗಳಿಗೆ ಅಂದರೆ ಪ್ರವರ್ಗ 2A, 2B, 3A, 3B ವರ್ಗದ ಅಭ್ಯರ್ಥಿಗಳಿಗೆ ₹850 ಫೀಸ್ ಅಂದರೆ ಅರ್ಜಿ ಶುಲ್ಕ ಇದೆ. SC/ST ಮತ್ತು ಫಿಸಿಕಲಿ ವೀಕ್ ಸ್ಟೂಡೆಂಟ್ಸ್ ಏನಿರ್ತಾರಲ್ಲ ಅವ್ರಿಗೆ ₹175 ಅರ್ಜಿ ಶುಲ್ಕ ಆಗಿರುತ್ತೆ. ಹೆಚ್ಚಿನ ಮಾಹಿತಿ ನೀವು ತಿಳ್ಕೋಬೇಕು ಅಂದರೆ ಅಧಿಸೂಚನೆಯನ್ನು ಸಂಪೂರ್ಣವಾಗಿ ಹೋಗಿ ನೋಡ್ಕೊಳ್ಳಿ. ಪ್ರಮುಖ ದಿನಾಂಕಗಳು: ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ 3/2/2024 ಅಂದರೆ 3ನೇ ತಾರೀಕು ಫೆಬ್ರವರಿ 24 ನೀವು ಆನ್ಲೈನಲ್ಲಿ ಅರ್ಜಿನ ಸಲ್ಲಿಸೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಅಂದರೆ 23/2/24 ಅಂದರೆ 23ನೇ ತಾರೀಕು ಫೆಬ್ರವರಿ 24 ಈಸ್ ಲಾಸ್ಟ್ ಡೇಟ್. ಆನ್ಲೈನಲ್ಲಿ ಶುಲ್ಕ ಪಾವತಿಸಲು ಪ್ರಾರಂಭದ ದಿನಾಂಕ ಬಂದುಬಿಟ್ಟು ನೀವು ಯಾವತ್ತು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸ್ತೀರಲ್ಲ ಆವತ್ತೇ ನೀವು ಬೇಕಾದರೆ ಆನ್ಲೈನಲ್ಲಿ ಅರ್ಜಿ ಶುಲ್ಕನ ಪಾವತಿಸ್ಕೋಬಹುದು. ಕೊನೆಯ ದಿನಾಂಕನೂ ಅಷ್ಟೇ 23 ಫೆಬ್ರವರಿ 24 ಅಂದರೆ ಯಾವಾಗ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೆಯೋ ಆವತ್ತೇ ಲಾಸ್ಟ್ ಡೇಟ್ ಆಗಿರುತ್ತೆ ಅರ್ಜಿ ಶುಲ್ಕ ಪಾವತಿ ಮಾಡೋದಕ್ಕೆ. ಇನ್ನು ವಯಸ್ಸಿನ ಮಿತಿ ಅಂದರೆ ಏಜ್, ಕನಿಷ್ಠ ವಯಸ್ಸು 20 ವರ್ಷ ಆಗಿರಬೇಕು, ಗರಿಷ್ಠ ವಯಸ್ಸು 45 ವರ್ಷ ಆಗಿರಬೇಕು. ವಯೋಮಿತಿ ಸಡಿಲಿಕ್ಕೆ ಕೆಲವು ವರ್ಗಗಳಿಗೆ ಇರುತ್ತೆ, ನೀವು ಅದನ್ನು ಅಧಿಸೂಚನೆ ನೋಡ್ಕೊಂಬಿಟ್ಟು ನೀವು ಅಪ್ಲಿಕೇಶನ್ನ ಹಾಕೋಬಹುದು. ವಿದ್ಯಾರ್ಥಿ ಅಂದರೆ ಎಜುಕೇಷನ್ ಏನಪ್ಪ ಈ ಜಾಬಿಗೆ ಏನೇನು ಎಜುಕೇಷನ್ ತೊಗೊಂಡಿರಬೇಕು ಅಂದರೆ ತುಂಬ ಜಾಬ್ ಇರೋದರಿಂದ BE, BSc, BTech, MTech, MSc, CA, CMA, CS ಎನಿ ಡಿಗ್ರಿ ವಿದ್ಯಾರ್ಥಿನ ಹೊಂದಿರಬೇಕು. ಯಾಕೆಂದರೆ ಈ ಜಾಬ್ ನೋಟಿಫಿಕೇಷನ್ ಬಂದುಬಿಟ್ಟು ಹಲವಾರು ವಿವಿಧ ಜಾಬ್ಗಳಿರೋದ್ರಿಂದ ನೀವು ಎನಿ ಡಿಗ್ರಿ ಪಾಸಾಗಿರೋರು ಹುದ್ದೆಗೆ ಯಾವ್ಯಾವ ವಿದ್ಯಾರ್ಥಿ ಅರ್ಹತೆ ಇರುತ್ತೋ ಅದನ್ನು ಸಂಪೂರ್ಣವಾಗಿ ಆ ಎಜುಕೇಷನ್ನ ಸಂಪೂರ್ಣವಾಗಿ ಕಂಪ್ಲೀಟ್ ಮಾಡಿರಬೇಕು. ನಿಮಗೆ ಇದು ವೇತನ ಅಂದರೆ ಸ್ಯಾಲ್ರಿ ಬಂದುಬಿಟ್ಟು 36,000ದಿಂದ 89,890 ಪ್ರತಿ ತಿಂಗಳು ಇವ್ರಿಗೆ ಸ್ಯಾಲ್ರಿ ಇರುತ್ತೆ. ಮತ್ತು ಆ ಹುದ್ದೆಗಳ ತಕ್ಕಾಗಿ ಅವರು ಸ್ಯಾಲ್ರಿ ಕೊಡ್ತಾರೆ. ಹುದ್ದೆಯ ವಿವರ: ಒಟ್ಟು ಹುದ್ದೆಗಳು ಬಂದುಬಿಟ್ಟು 606 ಹುದ್ದೆಗಳಿದೆ. ಈ ಹುದ್ದೆಯ ವಿವರನ ತುಂಬ ಎಕ್ಸ್ಪ್ಲನೇಷನ್ ಮಾಡೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ನಾನು ಇದನ್ನು ಇಲ್ಲಿಗೆ ಬಿಡ್ತಾ ಇದ್ದೀನಿ. ಸೊ ನೀವೇ ಹೋಗ್ಬಿಟ್ಟು ಅಫಿಷಿಯಲ್ ವೆಬ್ಸೈಟ್ಗೆ ಹೋಗ್ಬಿಟ್ಟು ನೀವು ನೋಟಿಫಿಕೇಷನ್ನ ಡೌನ್ಲೋಡ್ ಮಾಡ್ಕೋಬೋದು. ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೀವಲ್ಲಿ ನೋಟಿಫಿಕೇಷನ್ನ ಡೌನ್ಲೋಡ್ ಮಾಡಿಕೊಂಡು ಸಂಪೂರ್ಣ ವಿವರನ ನೋಡ್ಕೋಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.